ಲೋಕಸಭಾ ಚುನಾವಣೆ ಎದುರಾಗ್ತಾ ಇದೆ. ಇನ್ನು 3 ತಿಂಗಳು ಮಾತ್ರ ಬಾಕಿ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಭೂತಪೂರ್ವವಾದಂತ ಗೆಲುವನ್ನು ದಾಖಲು ಮಾಡಿ ಲೋಕಸಭಾ ಚುನಾವಣೆಗೆ ಸಜ್ಜಾಗ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಸಚಿವರು ಡಿಸಿಎಂ ಪಟ್ಟಕ್ಕೋಸ್ಕರ ಪಟ್ಟು ಹಿಡಿದು ಕೂತಿದ್ದಾರೆ. ಆದ್ರೆ ಹೈಕಮಾಂಡ್ ಮಾತ್ರ ಕೆಲ ಸಚಿವರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು, ಇಲ್ಲ ಅಂತಂದ್ರೆ ಸಚಿವ ಸ್ಥಾನವನ್ನ ತ್ಯಜಿಸಿ ಎನ್ನುವ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿದೆ ಎನ್ನುವ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ. ಈಗ ವಿಧಾನಸಭೆ ನೋಡಿ, ಸಚೇತಕ ಅಶೋಕ್ ಪಟ್ಟಣ್ ಅವರು ಕೊಟ್ಟಿರುವಂತ ಸ್ಫೋಟಕ ಹೇಳಿಕೆ ಇದು. ಕೆಲಸ ಮಾಡಿ ಇಲ್ಲ ಸಚಿವ ಸ್ಥಾನ ಬಿಡಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗ ಸಚಿವರಿಗೆ ಮಾಡು ಇಲ್ಲವೇ ಮಡಿ ಎನ್ನುವ ಒಂದು ಸ್ಥಿತಿಗೆ ಬಂದು ತಲುಪಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಸಚಿವರು ತಮ್ಮ ಸಾಮರ್ಥ್ಯವನ್ನ ತೋರಿಸಲೇಬೇಕಾದಂತ ಅನಿವಾರ್ಯತೆ ಎದುರಾಗಿದೆ. ಸಚಿವರು ಇವತ್ತು ಪಟ್ಟು ಹಿಡಿದು ಕೂತಿದ್ದಾರೆ, ನಮಗೆ ಡಿಸಿಎಂ ಸ್ಥಾನ ಕೊಡಬೇಕು ಅಂತೇಳಿ. ಆದ್ರೆ ಮುಖ್ಯ ಸಚೇತಕ, ವಿಧಾನಸಭೆಯ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಸಚಿವರೆಲ್ಲರೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಕಣಕ್ಕಿಳಿಬೇಕು. ಯಾಕೆಂದ್ರೆ ಸಚಿವರು ಅಂತ ಬಂದ್ಮೇಲೆ ಸ್ವಲ್ಪ ಒಂದು ವೈಬ್ ಇರುತ್ತೆ, ಒಂದು ಹೆಸರಿರುತ್ತೆ. ಹಾಗಾಗಿ ಆ ಒಂದು ಹೆಸರಿನಲ್ಲಿ ನಾವು ಗೆದ್ದುಕೊಂಡು ಬರೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಅವರು ನಿಲ್ಲಬೇಕು ಅಂತ ಹೇಳಿ ಅವರು ಸೂಚನೆ ಕೊಟ್ಟಿದ್ದಾರೆ. ಒಂದು ವೇಳೆ ನಿಲ್ಲಿಲ್ಲ ಸಚಿವ ಸ್ಥಾನ ಬಿಡಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಅಶೋಕ್ ಪಟ್ಟಣ್ ಅವರು ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷ ತಯಾರಿ ನಡೆಸ್ತಾ ಇರುವಂಥದ್ದು. ಸುರ್ಜೇವಾಲ ರಾಜ್ಯ ಉಸ್ತುವಾರಿ ಹೊತ್ತಿರುವಂಥ ಸುರ್ಜೇವಾಲ ಅವರು ಏನು 10ನೇ ತಾರೀಕು ಸಭೆಯನ್ನು ನಡೆಸ್ತಾ ಇರುವಂಥದ್ದು. ಈ ಸಂಬಂಧಪಟ್ಟ ಮಾತಾಡೋಕ್ಕೆ ಮುಖ್ಯ ಸಚೇತಕರಾದ ಕಾಂಗ್ರೆಸ್ನ ಮುಖಂಡರಾದಂಥ ಅಶೋಕ್ ಪಟ್ಟಣ್ ಅವರು ನಮ್ಮ ಜೊತೆ ಇದ್ದಾರೆ. ಏನು ಒಂದಷ್ಟು ಬದಲಾವಣೆ ಮಾಡಬೇಕು ಅಥವಾ ಸ್ವರೂಪ ಬದಲಾವಣೆ ಮಾಡಬೇಕು ಅಂತ ಅನ್ಸುತ್ತೆ ಸರ್? ಏನು ಕೆಲಸ ಯಾರು ಕೆಲಸ ಸರಿಗೆ ಮಾಡ್ತಾರೋ ಅವ್ರನ್ನ ಸ್ವಲ್ಪ ಬದಲಾವಣೆ ಮಾಡಲೇಬೇಕಾಗ್ತದೆ. ನೋಡ್ತೀವಿ ಪಾರ್ಲಿಮೆಂಟ್ ಎಲೆಕ್ಷನ್ ಆಗೋರಿಗೆ ಯಾವ ಮಂತ್ರಿಗಳು ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ ನೋಡ್ಕೊಂಡು ಅದ್ರ ಮೇಲೆ ಹೈಕಮಾಂಡ್ ಡಿಸಿಷನ್ ತೊಗೊತಾರೆ. ಪರ್ಫಾರ್ಮೆನ್ಸ್ ನೋಡಿ ತೊಗೊಳೋದು ಡಿಸಿಷನ್. ಪರ್ಫಾರ್ಮೆನ್ಸ್ ನೋಡಲೇಬೇಕು. ಈಗ ಮಂತ್ರಿಗಳು ಮಾಡಿ ಏನು ಪರ್ಫಾರ್ಮೆನ್ಸ್ ಜೀರೋ ಆಗ್ಬಿಟ್ರೆ ಅವ್ರು ಏನು ಮಂತ್ರಿಮಂಡಲ ಮಾಡಿ ಏನು ಪ್ರಯೋಜನ ಅವ್ರಿಗೆ? ಮಂತ್ರಿಗಳು ಕರೆಕ್ಟಾಗಿ ಶಿಸ್ತಿನ ಸಿಪಾಯಿತರ ಪಾರ್ಲಿಮೆಂಟ್ ಒಳಗೆ ಎಲ್ಲ ಮಂತ್ರಿಗಳು ಕೆಲಸ ಮಾಡಲೇಬೇಕಲ್ಲ. ಏನು ಮಾಡದೆ ಅವ್ರಿಗೆ ಇನ್ಚಾರ್ಜ್ ಜಿಲ್ಲೆಯೊಳಗೆ ಜೀರೋ ಆಗ್ಬಿಟ್ರೆ ಏನು ಪ್ರಯೋಜನ ಏನಾಗ್ತದೆ? ಆದ್ದರಿಂದ ಎಲ್ಲ ಮಂತ್ರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡೇ ಮಾಡ್ತಾರೆ ನನ್ನ ನಂಬಿಕೆ ಇದೆ. ಅಂತ ಇದಕ್ಕೆ ಬರೋದು ಡೌಟು, ಯಾಕಂದ್ರೆ ಅಂಥ ಕಷ್ಟ ಕಾಲಕ್ಕೆ ಬರೋ ಡೌಟು. ಎಲ್ಲ ಮಂತ್ರಿಗಳು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. 100% ನಮ್ಮ ಪಕ್ಷಗೆ ಹೈಯೆಸ್ಟ್ ನಾವು ಸೀಟ್ಗಳು ತೊಗೊತೀವಿ ಅಂತ ನನ್ನ ನಂಬಿಕೆ ಇದೆ. ಪರ್ಫಾರ್ಮೆನ್ಸ್ ನೋಡ್ಕೊಂಡು ಮುಂದೆ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ಸಚಿವರದು ರಿಸಲ್ಟ್ ಚುನಾವಣಾ ಫಲಿತಾಂಶ ಮಂತ್ರಿಗಳಿಗೂ ಗೊತ್ತಿದೆ ಪರ್ಫಾರ್ಮೆನ್ಸ್ ತೊಗೊಳ್ತಾ ಫಲಿತಾಂಶ ಅಂತ ಸರ್. ಚುನಾವಣೆ ಫಲಿತಾಂಶ ಅಂತಿನ ಎಲ್ಲರಿಗೂ ಅಷ್ಟೇ. ಚುನಾವಣೆ ಒಳಗೆ ಯಾರ್ಯಾರು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಾರೋ ಅವ್ರಿಗೇನು ತೊಂದರೆ ಇಲ್ಲ. ಚೆನ್ನಾಗಿ ಮಾಡಿ ಎಲ್ಲರೂ ಮಾಡೇ ಮಾಡ್ತಾರೆ. ಕೆಲವು ಸಂದರ್ಭಕ್ಕೆ ಅಕಸ್ಮಾತ್ ಓಟ್ಗಳು ಹೆಚ್ಚು ಕಡಿಮೆ ಅತ್ತಾಗಿದ್ದಾಗ ಆಗ್ಬೋದು. ಅದನ್ನು ನೋಡ್ಬೇಕು. ಅವ್ರು ಕೆಲಸ ಮಾಡಿದ್ರು ಕೂಡ ಹಿಂಗಾಯ್ತು ಅಂದರೆ ಏನು ಮಾಡೋಕ್ಕಾಗಲ್ಲ. ಆದ್ದರಿಂದ ಸಚಿವರು ಅವರೇ ಕೂಡ ಜವಾಬ್ದಾರಿ ಆಗಬೇಕಾಗುತ್ತಲ್ಲ. 100% ಎಲ್ಲರೂ ಅವರು ಹೈಕಮಾಂಡ್ ಅವ್ರು ಹೇಳೇ ಬಿಡ್ತಾರೆ, ನೀವು ಜವಾಬ್ದಾರಿ ನಿಮ್ಮದು ಜವಾಬ್ದಾರಿ ನೀವು ಗೆಲ್ಲಿಸಲೇಬೇಕು ಅಂತ ಅವ್ರಿಗೆ ಕಟ್ಟಾಜ್ಞೆ ಮಾಡೇ ಮಾಡ್ತಾರೆ. ಅವರು ಮಂತ್ರಿಗಳು ಕೂಡ ಅವರು ಹೇಳಿ ಪರದಲ್ಲಿ ಅವ್ರದ್ದು ಅಸ್ತಿತ್ವ ಪರಿಸ್ಥಿತಿ ಇರ್ತದೆ. ಮಂತ್ರಿಗಳು ಕೂಡ ನಮ್ಮ ಜಿಲ್ಲೆಯೊಳಗೆ ನಾನು ಮಂತ್ರಿ ಆಗಿದ್ದೀನಿ, ನಾನು ಜಾಸ್ತಿ ಸೀಟ್ ತೊಗೊಂಡು ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡೇ ಮಾಡ್ತಾರೆ. BK ಹರಿಪ್ರಸಾದ್ ತಮ್ಮ ಹಿರಿಯ ನಾಯಕರು, ಪಕ್ಷದ ಹಿರಿಯ ನಾಯಕರು ಕೂಡ ಸಾಕಷ್ಟು ಚರ್ಚೆ ಆಯಿತು. ಅಂದರೆ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಒಂದಷ್ಟು ಗೋದರ ರೀತಿಯ ಘಟನೆ ನಡೀಬೋದು ಇಡೀ ದೇಶದಲ್ಲಿ ಅನ್ನೋದು. ಅದ್ರ ಸಂಬಂಧಪಟ್ಟಂತೆ DK ಶಿವಕುಮಾರ್ ಕೂಡ ಮಾತಾಡೋದು, ಮುಖ್ಯಮಂತ್ರಿಗಳು ಕೂಡ ಮಾತಾಡೋದು. ನಿಮ್ಗೆ ಏನು ಅನಿಸುತ್ತೆ ಇದ್ರ ಬಗ್ಗೆ? ಹಿರಿಯ ನಾಯಕರು ಹಿರಿಯ ನಾಯಕರು ಅವ್ರು ಏನು ಕೊಟ್ಟಿದ್ದಾರೋ ಅವ್ರ ಸಂಬಂಧ ವಿಚಾರ. ಈ ವಿಚಾರದಾಗ ನಾನು ಮಧ್ಯಪ್ರವೇಶಕ್ಕೆ ನಾನು ಇಷ್ಟ. ಪಕ್ಷದ ಹೇಳಿಕೆನ ಅವ್ರ ವೈಯಕ್ತಿಕ ಹೇಳಿಕೆ ನಿಮ್ಮ ಪ್ರಕಾರ? ವೈಯಕ್ತಿಕ ಹೇಳಿಕೆ ಕೊಟ್ಟಿರ್ಬೋದು ಅಷ್ಟೇ. ಪಕ್ಷದ ಹೇಳಿಕೆ ಅಂತಂದರೆ ನಾವು ಹೈಕಮಾಂಡ್ ಅವರು, ಕಾಂಗ್ರೆಸ್ ಅಧ್ಯಕ್ಷರು, ಮುಖ್ಯಮಂತ್ರಿ ಕೊಡಬೇಕಷ್ಟೇ. ನಾವು ಯಾರು ಅದಕ್ಕೆ ಭಾಗವಹಿಸಲ್ಲ ಸ್ಟೇಟ್ಮೆಂಟ್. ಇದು ಅಶೋಕ್ ಪಟ್ಟಣ್ ಅವರು ಹೇಳಿಕೆ. ಅವ್ರು ಹೇಳ್ತಾರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸಚಿವರಿಗೆ ಒಂದು ಟಾಸ್ಕನ್ನು ಕೊಡಲಾಗುತ್ತೆ, ಅದಕ್ಕೆ ಅದು ಜವಾಬ್ದಾರಿ ಆಗ್ತಾರೆ ಅನ್ನೋಂಥದ್ದು. ಮತ್ತು ಲೋಕಸಭಾ ಚುನಾವಣೆ ಮುಗಿದ ಬಳಿಕ ಕೂಡ ಸಚಿವ ಸಂಪುಟ ಪುನರಚನೆ ಸುಳಿವನ್ನು ಕೊಟ್ಟಿರ್ತಾರೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ್ ಜನ, ರಿಪಬ್ಲಿಕ್ ಟಿವಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ವಿಜಯ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಅಶೋಕ್ ಪಟ್ಟಣ್ ಅವರ ಹೇಳಿಕೆಯನ್ನ ಗಮನಿಸಿದ್ವಿ. ಒಂದು ಕಡೆ ಸಚಿವರು ಡಿಸಿಎಂ ಪಟ್ಟಕ್ಕೋಸ್ಕರ ಪಟ್ಟು ಹಿಡಿದು ಕೂತಿದ್ದಾರೆ. ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಈಗ ಖಡಕ್ಕಾಗಿ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇರುವಂಥದ್ದು. ಏನ್ ಮಾಡ್ಬೋದು ಸಚಿವರು? ನಾಗೇಂದ್ರ ಬಾಬು, ಸಚಿವರ ಒಂದ್ ಕಡೆ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆಗೆ ಹಿಂದೇಟ್ ಆಗ್ತಾರಂತ ಬೆನ್ನಲ್ಲೂ ಕೂಡ ಹೈಕಮಾಂಡ್ ಸೀರಿಯಸ್ ಆಗಿ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು. ನೀವು ಅನಿವಾರ್ಯ ಆದ್ರೆ ಲೋಕಸಭೆಗೆ ನಿಂತ್ಕೊಳ್ಬೇಕು, ತಯಾರಾಗಿರಿ ಅಂತ. ಅದರ ಜೊತೆಗೆ ಕುಟುಂಬದವ್ರನ್ನು ಕೂಡ ನಿಲ್ಸ್ಬೇಕು ಅಂತ ಪಟ್ಟನ್ನು ಅಂದ್ರೆ ನಮ್ಗೆ ಇಲ್ಲ ಅಂದ್ರೆ ಕುಟುಂಬದವ್ರು ಕೊಡಿ ಅಂತ, ಅದಕ್ಕೂ ಕೂಡ ಓಕೆ ಅಂತ ಇರುವಂತದ್ದು. ಇದೆಲ್ಲದರ ಬೆನ್ನಲ್ಲೇ ಮತ್ತೊಂದು ಬೆಳವಣಿಗೆ ನಡೆದಿರುವಂತದ್ದು. ಅಂದ್ರೆ ಇಷ್ಟು ದಿನ ಒಂದು ಮಾತು ಕೇಳಿ ಬರ್ತಾ ಇತ್ತು, ಲೋಕಸಭಾ ಚುನಾವಣೆಯ ಬಳಿಕ
ಸಚಿವರ ಯಾರ್ಯಾರು ಉಸ್ತುವಾರಿ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂತ ಹೊಣೆಗಾರಿಕೆ ಜವಾಬ್ದಾರಿ ಇದೆ. ಅದರಲ್ಲಿ ಏನಾದ್ರು ಕೂಡ ಫೈಲ್ಯೂರ್ ಆದ್ರೆ ಅದರ ತಲೆದಂಡ ಆಗುತ್ತೆ ಸಚಿವರಿಗೆ. ಲೋಕಸಭಾ ಚುನಾವಣೆ ಬಳಿಕ ಸಚಿವರ ಒಂದಷ್ಟು ಜನ ಕೈ ಬಿಡ್ತಾರೆ ಲೋಕಸಭಾ ಚುನಾವಣೆ ಫಲಿತಾಂಶದ ಆಧರಿಸಿ ಅಂತ ಅಂತೆ ಕಾಂಗ್ರೆಸ್ ಚರ್ಚೆ ಆಗ್ತಾ ಇತ್ತು. ಆದ್ರೆ ಇದೇ ಮೊದಲ ಬಾರಿಗೆ ಇದನ್ನ ಅಧಿಕೃತವಾಗಿ ರಿಪಬ್ಲಿಕ್ ಕನ್ನಡ ಕೇಳಿರುವಂತದ್ದು. ಅದು ಯಾರು? ಹಿರಿಯ ಶಾಸಕ, ಮುಖ್ಯಮಂತ್ರಿಗಳ ಪರಮಾಪ್ತ, ಜೊತೆಗೆ ವಿಧಾನಸಭೆಯ ಮುಖ್ಯ ಸಚೇತಕ ಆಗಿರುವಂತಹ ಅಂದ್ರೆ ಏನು ಪವರ್ಫುಲ್ ಇರುವಂತಹ ವ್ಯಕ್ತಿ ಏನು ಅಶೋಕ್ ಪಟ್ಟಣ್ ಅವರು, ಅಂದ್ರೆ ಪ್ರಮುಖ ಹುದ್ದೆಯಲ್ಲಿರುವಂತಹ ವ್ಯಕ್ತಿ ಪಟ್ಟಣ್ ಅವರು ನೇರವಾಗಿ ಹೇಳಿರುವಂತದ್ದು ಏನು, ಸಚಿವರು ಏನಾದ್ರೂ ಕೂಡ ಇಲ್ಲಿ ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಂದ್ರೆ ಸಂಪೂರ್ಣ ಜವಾಬ್ದಾರಿ ಅವರೇ ಹೊರಬೇಕಾಗುತ್ತೆ. ಒಂದು ವೇಳೆ ಫಲಿತಾಂಶದಲ್ಲಿ ಹಿನ್ನಡೆ ಆದ್ರೆ ಅವರು ಅದರ ಜವಾಬ್ದಾರಿ ಹೊತ್ತು ರಾಜೀನಾಮೆ ಕೊಡುತ್ತಾರೆ ಅಂತ ಕೂಡ ಹೇಳಿರುವಂತದ್ದು. ಇದು ಹೈಕಮಾಂಡ್ ಖಡಕ್ ಆಗಿ ಇದನ್ನ ಸಂದೇಶ ಕೊಟ್ಟಿದ್ದಂತ ನೇರವಾಗಿ ಹೇಳಿರುವಂತದ್ದು. ಯಾಕಂದ್ರೆ ಹೈಕಮಾಂಡ್ ಜೊತೆ ಅಂದ್ರೆ ಹತ್ರದಿಂದ ಇರುವಂತಹ ವ್ಯಕ್ತಿ ಅಶೋಕ್ ಪಟ್ಟಣ್. ಈ ಹಿನ್ನೆಲೆಯಲ್ಲಿ ಲೋಕಸಭಾ ಚುನಾವಣೆ ಬಳಿಕ ಏನಾದ್ರೂ ಕೂಡ ಫಲಿತಾಂಶ ಹಿನ್ನಡೆ ಆದ್ರೆ ಖಂಡಿತವಾಗ್ಲೂ ಕೂಡ ಒಂದಷ್ಟು ಜನ ಸಚಿವರ ತಲೆದಂಡ ಆಗುತ್ತೆ. ಅದನ್ನ ಈಗಲೇ ಕೂಡ ಹೇಳಿರುವಂತದ್ದು. ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ ನಲ್ಲಿ ಆಗ್ತಿರುವಂತಹ ಬೆಳವಣಿಗೆ ಸಂಬಂಧಪಟ್ಟಂತೆ ಅಶೋಕ್ ಪಟ್ಟಣ್ ಸ್ಫೋಟ ಹೇಳಿಕೆ ಕೊಟ್ಟಿರುವಂತದ್ದು. ಈಗ ಪ್ರಶ್ನೆ, ಸಚಿವರು ಇದನ್ನ ಹೇಗೆ ಸ್ವೀಕರಿಸ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಫಲಿತಾಂಶ ಕೇವಲ ಸಚಿವರಂತಲ್ಲ, ಸರ್ಕಾರದ ಕಾರ್ಯವೈಖರಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾರ್ಯವೈಖರಿ ಇವೆಲ್ಲವೂ ಕೂಡ ಪರಿಗಣನೆ ತೆಗೆದುಕೊಳ್ಬೇಕಾಗುತ್ತೆ. ಇದನ್ನ ಸಚಿವರು ಸ್ವೀಕರಿಸ್ತಾರ ಅಂತ ಅಶೋಕ್ ಪಟ್ಟಣ್ ಹೇಳಿಕೆ ಜೊತೆಗೆ ಹೈಕಮಾಂಡ್ ಖಡಕ್ ಸೂಚನೆ ಕೊಟ್ಟಿರುವಂತದ್ದು. ಇದನ್ನ ಸಚಿವರು ಏನ್ ಹೇಳ್ತಾರೆ ಅಥವಾ ಮುಂದೆ ಇದು ನಾನಾ ರೀತಿಯ ಬೆಳವಣಿಗೆಗಳಿಗೆ ಕಾಂಗ್ರೆಸ್ ನಲ್ಲಿ ಒಂದಷ್ಟು ಕ್ರಾಂತಿಯ ಬೆಳವಣಿಗೆ